ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತಿದ್ದೀರಾ, ತುಂಬಾ ಬೇಗ ಬೇಗ ಮುಗಿಸ್ತಿದ್ದೀರಾ. ಅಭ್ಯಾಸ ಆಗೋಗಿದ್ಯಲ್ಲ, ಕಣ್ಣು ಮುಚ್ಕೊಂಡೆ ರಂಗೋಲಿ ಹಾಕ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ನ ಭಾವಿ ಗಂಡ ಫೋನ್ ಮಾಡ್ತಿದ್ದಾರೆ, ಮಾತಾಡ್ಕೊಂಡು ಬರ್ತೀನಿ. ಹಲೋ ಹಲೋ, ಎಲ್ಲಿದ್ಯಾ? ಇಲ್ಲೇ ಗೌತಮಿ ಮನೇಲಿ ರಂಗೋಲಿ ಹಾಕ್ತಿದ್ದಾರೆ. ಹೌದಾ? ಇಲ್ಲೂ ಅಷ್ಟೇ ಸೇಮ್. ಅರ್ಶನ ಕುಟ್ಟಿದ್ರು ಅಂದ್ರೆ ಕೆಲ್ಸ ಶುರು ಆದಂಗೆನೆ. ಆದ್ರೆ ಇದೆಲ್ಲ ಹಸೆಮಣೆ ಹತ್ತಕ್ಕೂ ಮುಂಚೆನೆ ಮುಗ್ದೋಗ್ಬೇಕು ಅನ್ನೋ ತರ ಪ್ಲಾನ್ ಮಾಡ್ತಾ ಇದ್ದೀನಿ. ಏ ಗೋವಿಂದ್, ಏನ್ ಮಾಡಕ್ ಹೊರಟಿದ್ಯಾ? ನೋಡು, ಮುಂಚೆ ಆದ್ರೆ ಹೆಂಗಾದ್ರೂ ಮಾಡಿ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಗೌತಮಿ ಹೇಳಿದ ಪ್ಲಾನ್ ಪ್ರಕಾರ ಹಸೆಮಣೆ ಹತ್ತೋವರೆಗೂ ಹೋದಾದ್ಮೇಲೆ ನಿನ್ ಕತ್ತಿಗೆ ತಾಳಿ ಕಟ್ಟಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ ಮದ್ವೆ ಅನ್ನೋದು ಒಂದು ಸ್ವೀಟ್ ಮೆಮರಿ. ಅದನ್ನ ಈ ತರ ಬರೀ ತಾಳಿ ಕಟ್ಟೋ ಒಂದ್ ಶಾಸ್ತ್ರ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಮದುವೆ ಪದ್ಧತಿ ಪ್ರಕಾರ, ನಮ್ಮ ಆಚಾರದ ಪ್ರಕಾರ ನಮ್ಮಿಬ್ರಿಗೂ ಮಾಡಿಸ್ಬೇಕಾಗಿರೋ ಪ್ರತಿಯೊಂದು ಕಾರ್ಯ, ಪ್ರತಿ ಶಾಸ್ತ್ರ ಎಲ್ಲ ಮಾಡಿಸ್ಕೊಂಡು ಇಬ್ರು ಸೇರಿ ಸಂತೋಷವಾಗಿ ಮದುವೆ ಮಾಡ್ಕೋಬೇಕು ಅನ್ಕೋತಿದೀನಿ. ಅದಕ್ಕೇನೆ ಈ ಮದುವೆ ಹಸೆಮಣೆ ತನಕ ಹೋಗೋ ಮುಂಚೆನೆ, ಮಂಟಪದವರೆಗೂ ಹೋಗಕ್ ಮುಂಚೆನೆ ನಿಲ್ಸೋದಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀನ್ ಸಡನ್ ಆಗಿ ಹೀಗೆಲ್ಲ ಮಾತಾಡಿ ನನಗ್ ಚಿಂತೆ ಹುಟ್ಟಿಸ್ತಿದ್ಯಾ. ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ? ಏನ್ ಮಾಡ್ಬೇಕು ಅನ್ಕೋತಿದ್ಯಾ? ಬೇಗ ಹೇಳು. ಏನಿಲ್ಲ, ಈ ಶಾಸ್ತ್ರಗಳೆಲ್ಲ ಶುರು ಆಗತ್ತಲ್ವಾ, ಈ ಶುರುವಾದಾಗ್ಲಿಂದಾನೇ ಮದ್ವೆ ನಿಲ್ಸೋದಿಕ್ಕೆ ಬೇರೆ ಬೇರೆ ಐಡಿಯಾಗಳು ಮಾಡ್ಕೊಂಡಿದೀನಿ. ಒಂದ್ ಮಿಸ್ ಆದ್ರೂ ಇನ್ನೊಂದು ಮಿಸ್ ಆಗಲ್ಲ. ಖಂಡಿತವಾಗ್ಲೂ ಮಂಟಪಕ್ಕೆ ಹೋಗೋಕ್ಕಿಂತ ಮುಂಚೆನೆ ನಿಂತೋಗುತ್ತೆ. ಇನ್ನು ಹೇಳ್ಬೇಕು ಅಂದ್ರೆ ಇನ್ನೊಂದು ಗಂಟೆ ಅರ್ಧ ಗಂಟೆನಲ್ಲೇ ಮದ್ವೆ ನಿಂತು ಹೋಗೋದಕ್ಕೆ ಇನ್ನೊಂದು ಪ್ಲಾನ್ ಮಾಡಿದೀನಿ. ಅಯ್ಯೋ, ಮತ್ತೆ ಅದನ್ನೇ ಹೇಳ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಪ್ಲೀಸ್, ಏನ್ ಮಾಡ್ತಿದ್ಯಾ ಅಂತ ಹೇಳು. ಅಯ್ಯೋ, ಎಲ್ಲ ನಮ್ಮ ಮದ್ವೆಗೋಸ್ಕರ ನಮ್ ಒಳ್ಳೇದಕ್ಕೇನೆ ತಾನೆ. ಯು ಡೋಂಟ್ ವರಿ, ನಾನ್ ರಿಸ್ಕ್ ತಗೋತಾ ಇದ್ದೀನಿ. ಆದ್ರೆ ಅದು ನಮ್ಗೋಸ್ಕರನೇ. ಅಷ್ಟಕ್ಕೂ ನೀನ್ ಯಾವ ರಿಸ್ಕ್ ತಗೊಳಕ್ ಹೊರಟಿದ್ಯಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇನ್ ಭಯ ಪಡ್ಬೇಡ, ಓಕೆ? ಕೂಲ್ ಆಗಿ ಹ್ಯಾಪಿ ಆಗಿರು. ನಮ್ಮ ಮದ್ವೆ ಪದ್ಧತಿ ಪ್ರಕಾರನೇ ನಡೆಯುತ್ತೆ. ಬಿ ಹ್ಯಾಪಿ. ಗೋವಿಂದ್, ನನಗ್ ತುಂಬಾ ಟೆನ್ಷನ್ ಆಗ್ತಿದೆ. ಐ ಲವ್ ಯು. ಅಯ್ಯೋ, ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರೆ? ಐ ಲವ್ ಯು. ನಾನು ಹೇಳೋದು ಅರ್ಥ ಆಗ್ತಿಲ್ವಾ ನಿಂಗೆ? ಐ ಲವ್ ಯು ಸೋ ಮಚ್. ಲವ್ ಯು ಟು. ಇದು ಈ ತರ ಹ್ಯಾಪಿ ಆಗಿರು. ಕೂಲ್. ಹಾ ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಮಾವ, ಏನೇ, ಏನ್ ಅನ್ಕೊಂಡಿದ್ಯಾ? ಏನಿಲ್ಲ, ಎಲ್ಲ ನಾನ್ ಅನ್ಕೊಂಡ್ ಹಾಗೆ ನಡೆಯೋ ತರ ಇದೆ. ಹೌದಾ? ನೀನ್ ಅನ್ಕೊಂಡ್ ಹಾಗೆ ನಡೆಯುತ್ತಾ ಬೇಬಿ? ನಡೆಯುತ್ತೆ ಅಂತ ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ. ಮಾವ, ನಾನು ಹೇಳ್ತದ್ನಲ್ಲ, ಇವಳೆ ಗೀತಾ. ಓ, ನೀನೇನಾ? ನೋಡೋದಕ್ಕೆ ಒಳ್ಳೆ ಗಿಳಿ ಇದ್ದಂಗಿದೆಯಾ. ನಮ್ಮ ಹತ್ರನೇ ಆಟ ಆಡ್ತೀಯ ನೀನು? ನಾನ್ ನೋಡೋದಕ್ಕೆ ಗಿಳಿ ತರನೇ ಇರ್ತೀನಿ, ಆದ್ರೆ ನನ್ ಕೊಕ್ಕೆ ಗಟ್ಟಿಯಾಗಿದೆ, ರೆಕ್ಕೆ ತುಂಬಾ ಫ್ರೀ ಆಗೇ ಇದೆ. ಏಯ್, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಸುಮ್ಮನಿರು. ಅತಿಯಾಗಿ ಏನಾದ್ರು ಮಾಡಿ, ಈ ಮದುವೆಗೆ ಏನಾದ್ರು ಮಾಡಿ, ಈ ಮದುವೆ ನಿಲ್ಸಕ್ಕೆ ಏನಾದರೂ ಮಾಡಿದೆ ಅನ್ಕೋ, ಆಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ತುಂಬ ಜನರ ದೇಹ ಕೂಡ ಕಾಣಿಸ್ದಿರಂಗಾಗಿದೆ, ಗೊತ್ತಾ? ಹಾ, ಹೌದಾ? ಸರಿ ಸರಿ, ಒಳ್ಳೇದೆ. ಏನೇ, ಭಯನೇ ಇಲ್ವಾ ನಿನಗೆ?
ತಪ್ಪು ಮಾಡೋರಿಗೆ ಭಯ ಇರ್ಬೇಕು, ನನಗೆ ಯಾಕೆ ಭಯ? ಹೇಯ್, ನಮ್ಮ ಮಾವನ್ನ ಲೈಟಾಗಿ ತಗೋಬೇಡ. ಮರ್ಯಾದೆಯಿಂದ ಇರೋದನ್ನ ಕಲಿ. ನೀನ್ ಏನೋ ದಬಾಕ್ತ್ಯಾ ಅಂತ ನನಗೆ ಚಾಲೆಂಜ್ ಮಾಡ್ದೆ, ಆದ್ರೆ ಈಗ ನಿನಗ್ ಸಪೋರ್ಟ್ ಆಗಿ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದಿದ್ಯಾ. ನನ್ನ ಹೆದರ್ಸೋದಿಕ್ಕೆ ಟ್ರೈ ಮಾಡ್ತಿದ್ಯಾ. ನೀನ್ ಯಾವಾಗ ನನಗೆ ಹೆದರ್ಸೋದಿಕ್ಕೆ ಟ್ರೈ ಮಾಡಿದ್ಯೋ ಆಗ್ಲೇ ಅರ್ಥ ಆಗೋಯ್ತು ನೀನು ಹೆದರ್ಕೋತಿದ್ಯಾ ಅಂತ. ನೀನ್ ಹೆದರ್ಕೋತಿದ್ಯಾ ಅಂತ ಅಂದ್ರೇನೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನೀನು ಗೋವಿಂದ ಮದ್ವೆ ಆಗಲ್ಲ ಅಂತ ಕೂಗ್ ಹೋಗ್ತಿದ್ಯಾ. ನಾನು ಗೋವಿಂದ್ ಗಂಡ ಹೆಂಡತಿ ಆಗ್ತೀವಿ ಇದೇ ಜಾಗದಲ್ಲಿ, ಓಕೆನಾ? ನೋಡಿಮ್ಮ, ಪೂಜೆ ಶುರು ಮಾಡೋಣ. ಹುಡುಗಿನ ಬರಕ್ ಹೇಳಿ. ಗೌತಮಿ, ಬಾಮ್ಮ, ಇಲ್ಲಿ ಪೂಜೆ ಮಾಡ್ಬೇಕು. अयं मुहूर्तस्सुमुहूर्तोऽस्तु सुमुहूर्तकाले सूर्यादीनां नवानां ग्रहाणाम् अत्यन्त आनुकूल्यता फलसिद्धिरस्तु। श्रीमन्महागणाधिपतये नमः। महालक्ष्मीदेवताभ्यो नमः। ॐ गणानां त्वा गणपतिं हवामहे कविं कवीनामुपमस्रवस्तवं ज्येष्ठराजं ब्रह्मणां ब्रह्मणस्पद आनशृण्वन्नोतिभिः सेदसादनम्। ಗೋವಿಂದ, ಯಾಕೆ ಹಂಗದಿ? ನಕ್ಕೋತಿರು. ಹೌದು, ಮಧುಮಗನ್ ಸೋದರ ಮಾವ ಎಲ್ಲಿ? ಹೌದು, ಎಲ್ಲಿ ನಿಮ್ಮ ಮಾವ? ನಮ್ಗೇನ್ ಗೊತ್ತಮ್ಮ, ಗೊತ್ತಿಲ್ಲ. ಇವ ಯಾವಾಗ್ಲೂ ಇಂಥ ಹೊತ್ನ್ಯಾಗ ಇರುವುದಿಲ್ಲ. ಎಲ್ ಸತ್ಯಾನೋ ಏನ್ ಕತ್ತಿನೋ. ಏಕದಂತ ಎಲ್ಲದಿಯೋ ಮಾರಯ್ಯ, ಲಗುನ ಬಾ. ಇಲ್ಲಿ ನಿನ್ನ ಸ್ವಾದರಳಿಯನ್ನ ಮಧುಮಗನ್ನ ಮಾಡಿ ಕಂಕಣ ಕಟ್ಟೋ ಹೊತ್ತು ಬಂದೈತಿ. ಎಲ್ಲಿ ಹೋಗಿ? ನೀನೊಬ್ಳು ಕಳ್ಳಿ, ಅವನು ಕಳ್ಳಿ ಮಗ. ಅವನ್ನೇ ನನ್ನ ಮಗನ ಮದುಮಗ ಮಾಡೋದು. ಅವನು ಎಲ್ಲಿರ್ಬೇಕೋ ಅಲ್ಲೇ ಇದ್ದಾನೆ. ಉಸಿರಾಡಕ್ಕಾಗದೆ ಸತ್ರು ಸಾಯ್ಬೋದು. ಅವನ ಶವನ ಅಡ್ಡ ಇಟ್ಕೊಂಡು ನನ್ನ ಮಗನ ಮದುವೆ ನಿಲ್ಲಿಸ್ತೀನಿ. ಏ ಗೋವಿಂದ, ಕಂಕಣ ಕಟ್ಟದ ಮ್ಯಾಗ ಮನೆಯಿಂದ ಹೊರಗೆ ಹೋಗಂಗಿಲ್ಲ, ನೆನಪಿಟ್ಟುಗೋ. ಆಯ್ತು ಅಜ್ಜಿ. ಯಾರು 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 ನನಗೆ ಹೀಗೆ ಮಾಡಿದ್ದು? ಅಮ್ಮೋ, ಆ ವಿಷಯ ಕನಕಂಗೆ ಹೇಳ್ಬೇಕು. ಈ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ತಂಗವ, ತಂಗವ, ಲೈ, ರಕ್ತ ಹಂಚ್ಕೊಂಡಿರ್ತವನ್ ರಕ್ತನ ನೋಡು ಅಂತಿದ್ಯಲ್ಲೋ. ದುಷ್ಟ ಕಣೋ ನೀನು. ಏಯ್,
ಆ ರಕ್ತ ಸಂಬಂಧಕ್ಕೆ ಬೆಲೆ ಕೊಟ್ರೆ ಇವಾಗ ನೀನು ಹೇಳ್ದಂಗೆ ಮಾಡಬೇಕು. ನೀವು ಮಾಡಿ ಹೇಳ್ತೀನಿ. ಅಯ್ಯಯ್ಯೋ, ನಡಿಬೇಕಾಗಿರೋದು ಅಪಶಕುನ ಅಲ್ವಾ? ಇವನಿಗೆ ಯಾಕೆ ಹೇಳ್ಬೇಕು? ನಾನೇ ಹೊಡ್ಸ್ಕೊತೀನಿ. ತಂಗವ್ವ, ಏಕದಂತ ಅಣ್ಣ ಅಣ್ಣ ಏನಾತಣ್ಣ? ಹಾ ಅಣ್ಣ ಅಯ್ಯೋ, ರಕ್ತ! ಅಮ್ಮ, ರಕ್ತ! ಅಯ್ಯಯ್ಯೋ, ಅಪಶಕನ. ಈ ಅರಿಶಿನ ಮೊದಲು ದೇವ್ರಿಗೆ ಹಚ್ಬೇಕು, ಇಲ್ಲ ಅಂದ್ರೆ ಹೊಸ್ಲಿಗೆ ಹಚ್ಬೇಕು. ಈಗ ಗಾಯಕ್ಕೆ ಹಚ್ಬಿಟ್ಟು ಒಳ್ಳೆ ಅಪಶಕನ ಆಗೋಯ್ತೆ. ನನಗ್ಯಾಕೋ ಭಯ ಆಗ್ತಿದೆ. ಈ ಮದುವೆ ನಡೆಯೋ ಸರಿಯಲ್ಲ. ತಂಗ್ಯವ್ವ, ಇದೆಲ್ಲ ದೊಡ್ಡ ಕೂತಂತ್ರ. ಏನ? ಹೌದು ತಂಗ್ಯವ್ವ, ಇಲ್ಲಿ ಮದ್ವೆ ನಿಲ್ಸೋದಕ್ಕೆ ನಿನ್ನ 3 ಮಕ್ಕಳು ಸೇರಿ ಕುತಂತ್ರ ಮಾಡಿದ್ದಾರೆ. ಬೇಕು ಅಂತಾನೆ ಇದರಿಂದ ಏಟ್ ಬೀಳೋ ಹಾಗೆ ಮಾಡಿ ತಲೆನ ಹೊಡ್ಕೊಂಡು ಶಾಸ್ತ್ರ ನಿಲ್ಸೋದಕ್ಕೆ ನೋಡಿದ್ರು. ಅದನ್ನ ಹೇಳಕ್ಕೆ ಅಂತಾನೆ ನಾನು ಇಲ್ಲಿವರೆಗೂ ಓಡ್ಕೊಂಡು ಬಂದೆ. ಮಾವ, ನಿನಗೆ ತಲೆಗೇಟಾಗಿ ಹುಚ್ಚೇನಾದ್ರೂ ಹಿಡಿತಾ ಏನೋ? ಡೌಟ್ ಯಾಕೋ? ಕನ್ಫರ್ಮೇ. ಯಾರಾದ್ರೂ ಬುದ್ಧಿ ಇರೋರು ತನ್ನ ತಲೆನೇ ಕೊಟ್ಟು ಒನಕೆಲ್ ಹೊಡ್ಸ್ಕೋತಾರ? ಮದುವೆ ಬೇಡ ಅನ್ಸಿದ್ರೆ ಬೇಡ ಅಂತ ಓಡೋಗಿರೋರು. ಏನೋ ಗೋವಿಂದ, ಬೇಡ ಅಂದ್ರೆ ಓಡಾಗ್ತಿದ್ದೆ ಅಲ್ವೇನಾ? ಏನದು? ಅವನು ಓಡ್ ಹೋಗಕ್ಕ ಪ್ಲಾನ್ ಹೇಳಕತ್ತೇನ? ಲಾ, ನಿನಗ ಕಂಕಣ ಕಟ್ಟೈತಿ. ಊರಿಂದ ಏನಾರು ಹೊರಗೆ ಹೋದೆ ಅಂದ್ರೆ ಐತ್ ನಿನಗ. ಅಮ್ಮ, ನಾನು ಎಲ್ಲಿ ಓಡ್ ಹೋಗ್ತೀನಿ? ನಿಮ್ ಪಾಡಿಗೆ ನೀವು ಇದೆಲ್ಲ ಮಾಡ್ತಿದ್ದೀರಾ. ಅಷ್ಟಕ್ಕೂ ಮಾವ ಏನಿದು ನನ್ನ ಬಗ್ಗೆ ಇಲ್ದೇ ಇರೋ ಕಟ್ಕತೆಗಳನ್ನೆಲ್ಲ ಹೇಳ್ತಿದ್ದಾರೆ. ಹುಚ್ಚಿಡ್ದದೆ ಕಣೋ ನಿನ್ ಮಾವಂಗೆ. ಹುಚ್ಚು ನನಗಲ್ಲ, ಮೋಸ ಮಾಡ್ಬೇಕು ಅಂತ ನೀವೇ ಕಾಯ್ತಾ ಇದ್ದೀರಾ. ನಿಮ್ ಪ್ಲಾನ್ ಎಲ್ಲ ನಾನು ಕೇಳಿಸ್ಕೊಂಡೆ. ನನ್ನನ್ನೆಲ್ಲ ಕಟ್ಟ ಹಾಕ್ಬಿಟ್ಟು ನೀವ್ ಇಲ್ಲಿಗೆ ಬಂದಿದ್ದೀರಾ. ಯಾರು ಕಟ್ಟಾಕಿದ್ರು ನಿನ್ನ? ಯಾರು ಅಂತ ಗೊತ್ತಿಲ್ಲ, ಹಿಂದಿನಿಂದ ಬಂದು ಕಟ್ಟ ಹಾಕ್ಬಿಟ್ರು. ಅಣ್ಣ, ನಿನಗೇನ್ ಹುಚ್ಚ? ನಿನ್ನೆ ಯಾರು ಕಟ್ ಹಾಕ್ತಾರ? ನಿನಗೆ ತಲೆಗೇಟಾಗಿ ಬುದ್ಧಿ ಭ್ರಮಣೆ ಆಗದ. ಹುಚ್ಚುಚ್ಚಂಗ್ ಮಾತಾಡ್ಬೇಡ ಯವ್ವ. ಕರ್ಕೊಂಡೋಗ್ ಕುಂದ್ರಸ. ದೊಡ್ಡ ಕಿರಿಕಿರಿ ಆತ್. ಬಾರ ಬರಲ್ಲ, ಬಾರ ಈ ಕಡೆ. ಅಯ್ಯಯ್ಯ, ಬಾರ ಅಂದೆ. ನಾನು ಬರಲ್ಲ. ಇಸ್ಕೊಂಡಾಣ? ಹೌದು ಕನಕ, ನನ್ ಮಾತು ಕೇಳು. ಏನೋ ಅದೃಷ್ಟ ಚೆನ್ನಾಗಿತ್ತು, ಗೋವಿಂದ ತಪ್ಸ್ಕೊಂಡ. ಇಲ್ದೇ ಇದ್ದಿದ್ರೆ ಗೋವಿಂದಂಗೆ ಎಷ್ಟು ಗಾಯ ಆಗ್ತಿತ್ತು. ಹೂತಿರೋ ಒನಕೆ ಕೋಲು ತಲೆಗೆ ತಾಕಿದೆ ಅಂದ್ರೆ ಏನ್ ಶಕುನ ಹೇಳು? ಅದು ಅಲ್ಲದೆ ನೆಲದೊಳಗೆ ಹೂತಿರೋ ಒನಕೆ ಬಿದ್ದಿದೆ ಅಂದ್ರೆ ಎಂತ ವಿಚಿತ್ರ ಅಲ್ವಾ? ನನಗೂ ಅದ ಡೌಟ್ ಬರತ್ತತಿ. ಯಾಕೆ ಡೌಟ್ ಬರ್ತಮ್ಮ? ಅದನ್ನ ಯಾರಾದ್ರೂ ಹಿಡ್ಕೊಂಡು ಹೇಳಿದ್ರ ಏನು? ಅದೇ ಬಿದ್ದೋಯ್ತು. ಬಿದ್ರ ಬಿತ್ತ ಒಂದ್ ನಮೂನಿ ದೃಷ್ಟಿ ಆಗದ ನಿನ್ ತಮ್ಮಗ. ಆ ದೃಷ್ಟಿ ಸೋದ್ರ ಮಾವನ್ ರಕ್ತದಾಗ ಹೋಯ್ತನ್ಕೋ. ಹ, ಮುಂದೆಲ್ಲ ಚಲೋ ನಡೀತದ. ಬರ್ರಿ, ಮುಂದಿನ ಕೆಲ್ಸ ನೋಡೋಣ. ಪುರೋಹಿತ್ರ, ಈ ಕಂಬನ ಸರಿ ಮಾಡ್ರಿ ಸ್ವಲ್ಪ. ನಡ್ರಿ. ಅಯ್ಯಯ್ಯೋ, ಅವಳ ಅಣ್ಣನ ತಲೆಯಲ್ಲಿ ರಕ್ತ ಬಂದಿದ್ರು ಅದನ್ನ ದೃಷ್ಟಿ ಕಳಿತು ಅನ್ಕೋತಿದ್ದಾಳೆ ನಿಮ್ಮಮ್ಮ. ನಮ್ ಪುಣ್ಯ ಕಣೋ, ನಿನ್ ತಲೆಗೆ ಬೀಳಿಲ್ಲ. ಏನಪ್ಪ, ಮೊದಲನೇ ಐಡಿಯಾನೇ ಈ ತರ ಫೇಲ್ ಆಗೋಯ್ತು. ಹೇಯ್, ಪ್ಲಾನ್ ಎ ಹೋದ್ರು, ಪ್ಲಾನ್ ಬಿ ಹೋದ್ರು, ಸಿ ಡಿ ಇ ಆ ಥರ ಝೆಡ್ ವರ್ಗೂ ಇದೆ ಕಂಡ್ರು ನಮ್ಗೆ ಆಪ್ಷನ್ಸು. ಇನ್ನೊಂದು ಮಾಡೋಣ ರೀ, ನೀ ಸುಮ್ಮನಿರು. ಲೇ ಮಗನೆ, ಕ್ಯಾಟ್ರಿಂಗ್ ಅವ್ರಿಗೆ ಫೋನ್ ಮಾಡಿದ್ಯಾ? ಎಷ್ಟೊತ್ತಿಗೆ ಬರ್ತಾರಂತ ಕೇಳು. ಆಯ್ತಮ್ಮ. ಸುಗುಣ, ಇನ್ನು ಮದುಮಗಳನ್ನ ರೆಡಿ ಮಾಡಕ್ಕೆ ಶುರು ಮಾಡೋಣ. ಹಾ, ಅದ್ರ ಬಗ್ಗೆ ಎಲ್ಲ ಹೇಳಿದೀನಿ. ಮಾಡ್ತಾ ಇದ್ದಾರೆ ಕೂಡ. ನಿಮ್ಮಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಮದುವೆ ನೆನ್ಪಾಗ್ತಾ ಇಲ್ವಾ ನಿಮ್ಗೆ? ಹಾ, ಈ ಶುಭ ಸಮಯದಲ್ಲಿ ಆ ಕೆಟ್ಟ ಕನ್ಸ್ ಯಾಕೆ ನೆನಪಿಸ್ತೀರಾ ಬಿಡಿ. ಹೌದೌದು,
ನೀ ನನಗೋಸ್ಕರ ಎಷ್ಟು ಕನ್ಸ್ ಕಂಡಿದ್ದೆ ನಾನ್ ಹಿಂಗ್ ವರನಾಗ್ ಸಿಗ್ದೆ ಅಲ್ವಾ? ಹಾ, ವರನ ಅದು ಶಾಪ. ಆ? ಏನು ಧೂಪನ? ಅಯ್ಯೋ ನಿನ್ ಬುದ್ಧಿಗೆ ಇಷ್ಟು ಈಗ ಧೂಪ ಯಾಕೆ? ನಮಗ್ ಮದುವೆ ಆಗಿ ಎಷ್ಟೋ ವರ್ಷ ಆಯ್ತಲ್ವಾ? ಹ, ಅಯ್ಯೋ ದೇವ್ರೆ, ಈ ಮನುಷ್ಯನ ಕ್ಯೂಡನಾಗ್ ಮಾಡ್ದೆ ಮೂಗನ್ ಮಾಡಿದಿದ್ರೆ ಎಷ್ಟೋ ಪ್ರಶಾಂತವಾಗಿರ್ತಿದ್ದೆ ನಾನು. ನಗ್ರಿ ನಗ್ರಿ, ಎಲ್ಲ ನನ್ನ ಹಣೆ ಬರ. ಏನೇ ನೀನ್ ತಲೆ ಕುಟ್ಕೋತಿದ್ಯಲ್ಲ, ತಲೆನೋವಾ? ಎಣ್ಣೆ ತಂದ ಹಚ್ಲಾ? ಅಬ್ಬಾ, ನೀನ್ ಸುಮ್ನೆ ಕೂತ್ಕೊಳಪ್ಪ ತಂದೆ. ಕೂತ್ಕೋ, ಓಕೆ. ಕೂತ್ಕೋ. ಅಮ್ಮ ಸುಗುಣ, ನೀವೆಲ್ಲರೂ ಹೋಗಿ ಗೌತಮಿಗೆ ಹೊಸ ಸೀರೆ ಉಡಿಸಿ ರೆಡಿ ಮಾಡಿ. ಸರಿ ಅಕ್ಕ. ಹೋಗಿ, ನೀನು ಹೋಗಮ್ಮ. ಪಲ್ಲವಿ ಅಕ್ಕ, ಪಲ್ಲವಿ ಅಕ್ಕ, ನೀವು ನಿಮ್ ಪದ್ಧತಿಗಳು ನಂಗೆ ತುಂಬಾ ಇಷ್ಟ ಆಯ್ತು. ಈಗ ಇಲ್ಲಿ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ಎಲ್ಲ ಬಿಡ್ದಿ ಮನೆಗೆ ಹೋಗ್ಬೇಕು. ನೀವೆಲ್ಲ ಮದ್ವೆ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ರೆ ನಿಮ್ ಮನೆಯವರೆಲ್ಲ ಏನ್ ಮಾಡ್ತಾರ ಹೇಳಿ? ಇಡೀ ಕುಟುಂಬದವ್ರೆ ಅಲ್ಲಿ ಬಂದ್ಬಿಡಿ, ಎಲ್ರನ್ನೂ ಕರ್ಕೊಂಬನ್ನಿ. ಸರಿ ಸರಿ, ಖಂಡಿತ. ನಿರ್ಮಲಾ ಆಂಟಿ. ಬಂದೆ. ಅಮ್ಮ ಬಾಯ್ಲಿ. ಅಮ್ಮ, ಅವ್ರೇನೋ ಬಾಯಿ ಮಾತಿಗೆ ಹೇಳಿದ್ರೆ ಮನೆಯವ್ರನ್ನ ಯಾಕೆ ಕರ್ಕೊಂಡ್ ಹೋಗ್ತೀಯಾ? ಕರ್ಕೊಂಡ್ ಬರೋಣ, ತಪ್ಪೇನಿದೆ? ಅಬ್ಬಾ, ಎಲ್ಲನ್ನೂ ಕರ್ಕೊಂಡ್ ಬರೋದ್ ಚೆನ್ನಾಗಿರಲ್ಲ. ನೋಡು, ಅವ್ರು ಕರ್ದ್ರು ಅಂದ್ ಮಾತ್ರಕ್ಕೆ ನಾನ್ ಕರ್ಕೊಂಡ್ ಬರ್ತಾ ಇಲ್ಲ. ನಿಮ್ಮ ಅಕ್ಕನ್ನ ಅಪ್ಪ ಕರ್ಕೊಂಡ್ ಬರ್ಬೇಕು. ಆ ಕನಕಲಕ್ಷ್ಮಿಗೆ ನಾನ್ ಸರಿಯಾಗಿ ಉತ್ತರ ಕೊಡ್ಬೇಕು, ಅದಕ್ಕೆ ಕರೆಸ್ತಿರೋದು. ಅಮ್ಮ, ಅವ್ರ ಜೊತೆ ಏನಮ್ಮ ನಿಂದು? ಅವತ್ ಗುಡಿಲಿ ಏನೇ ಅಂದ್ಲು ಅವಳು? ಹೆಣ್ಮಕ್ಳನ್ನ ಹೆತ್ತು ಊರಲ್ಲಿರೋ ಹುಡುಗರ್ನೆಲ್ಲ ಬಲೆಗೆ ಹಾಕೊಂಡು ತುಂಬಾ ದುಡ್ಡಿರೋ ಮನೆಗ್ ಮದುವೆ ಮಾಡ್ಕೊಡ್ಬೇಕು ಅಂತ ನಿಮ್ಮನ್ನ ಬೆಳೆಸ್ತಾ ಇದ್ದೀನಿ ಅಂತಾಳ. ನಾನ್ ಬೆಳೆಸಿದ ರೀತಿ ಬಗ್ಗೆ ಮಾತಾಡ್ತಾಳ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ತಾಳ. ಅವಳಿಗೆ ಉತ್ತರ ಕೊಡ್ಬೇಕು. ಬಂಗಾರದಂತ ಸಂಬಂಧ ಕೂಡ್ ಬಂದಿದೆ ನನ್ ದೊಡ್ಡ ಮಗಳಿಗೆ, ನಿಶ್ಚಿತಾರ್ಥ ಕೂಡ ಆಗೋಗಿದೆ. 1 ತಿಂಗಳಲ್ಲಿ ಮದ್ವೆ ಮಾಡ್ಕೊಡ್ತಾ ಇದ್ದೀನಿ. ನಮ್ ಗೀತನ್ಗೂ ಇನ್ನೊಂದ್ 2 ತಿಂಗಳಲ್ಲಿ ಸಂಬಂಧ ನೋಡಿ ಮದ್ವೆ ಮಾಡಿಸ್ತಿದ್ದೀನಿ. ಬಂದು ಕಣ್ಣಾರೆ ನೋಡ್ಕೊಂಡು ಹೋಗಿ ಮರ್ಯಾದೆ ಗೌರವ ಅಂದ್ರೆ ಏನು ಅಂತ ಚೆನ್ನಾಗಿ ತಿಳಿಸ್ಬೇಕು. ಅಮ್ಮ, ಯಾಕಮ್ಮ ಅದೆಲ್ಲ ಬಿಟ್ಟಾಕು. ಮದ್ವೆ ಸಮಯದಲ್ಲಿ ಮಾತೆಲ್ಲ ಹೇಳೋದು ನಮಗ್ ಬೇಕಾ? ಹೌದು ಕಣೆ, ಹೇಳಲೇಬೇಕು. ಅವಳು ಹೇಳಿರೋ ಮಾತು ನನ್ಗಿನ್ನೂ ಕಿವಿಯಲ್ಲೇ ಗುಯಿಂಗುಡ್ತಾ ಇದೆ. ನಾನ್ ಬೆಳೆಸಿದ ರೀತಿ ಬಗ್ಗೆ ತಪ್ಪು ಮಾತಾಡ್ತಾಳ. ಅವಳೇನ್ ಚೆನ್ನಾಗಿ ಬೆಳೆಸಿದಾಳ ಅವಳ ಮಕ್ಳನ್ನ? ಅಮ್ಮ ಪ್ಲೀಸ್. ಇಲ್ಲ ಕಣೆ, ನಾನ್ ಪ್ರತ್ಯುತ್ತರ ಕೊಡ್ಲೇಬೇಕು. ನಿಮ್ಮಕ್ಕ ಅಪ್ಪನ ಕರ್ಕೊಂಡ್ ಬರ್ತೀನಿ. ಹಬ್ಬಾ, ಯಾಕೀಗ ಅದನ್ನೆಲ್ಲ ದೊಡ್ಡದ್ ಮಾಡ್ತಿದ್ಯಾ? ನನ್ ಕೈಲಿ ಆಗಲ್ವೇ? ಮಾತ್ ಕೇಳ್ಕೊಂಡಿರಕ್ ಆಗಲ್ಲ. ಅವಳು ಹೇಳಿರೋ ಮಾತುಗಳಿಗೆ ಪ್ರತಿಯಾಗಿ ಮಾತಾಡಿಲ್ಲ ಅಂದ್ರೆ ನನ್ಗೆ ನಿದ್ದೆನೆ ಬರಲ್ಲ. ದೊಡ್ಡವರಿಗೆ ಈಗೋ ಜಾಸ್ತಿ ಆಗಿದೆ. ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಏನ್ ಮಾಡ್ಲಿ ಈಗ? ಲೇ, ನೀನು ಆ ಪ್ಲಾನ್ ಈ ಪ್ಲಾನ್ ಅಂತ ಹೇಳಿ ನಿನ್ ತಲೆಗೆ ಏಟ್ ಮಾಡ್ಕೊಂಡು ಮದ್ವೆನ ನಿಲ್ಸೋದಕ್ ನೋಡ್ದೆ. ಕೊನೆಗೆ ಮಾವನ್ ತಲೆಗೆ ಏಟ್ ಬಿತ್ತೆ ಹೊರತು ನಿನ್ ಮದ್ವೆ ಅಂತೂ ನಿಲ್ಲೋ ಹಂಗೆ ಕಾಣ್ತಿಲ್ಲ. ಬಿಡದಿ ಮನೆಗೆ ಬೇರೆ ಬಂದಿದ್ದೀವಿ. ನಾಳೆ ಮಂಟಪಕ್ಕೆ ಹೋಗ್ಬೇಕು, ಆಮೇಲೆ ಮದುವೆ, ರಾತ್ರಿನೇ ಶೋಭನ. ಅಣ್ಣ, ಇವಾಗ ಇಲ್ಲಿ ನಡೆಯೋ ಶಾಸ್ತ್ರದಲ್ಲೂ ಕೂಡ ಏನೋ ಒಂದು ಪ್ಲಾನ್ ಮಾಡಬೇಕು. ಗೋವಿಂದ, ಹನುಮಂತನ್ ಮುಂದೆ ಪ್ರದಕ್ಷಿಣೆ ಹಾಕ್ದ ಹಾಗೆ ಅತ್ತೆ ಮುಂದೆ ಏನ್ ಮಾಡಿದ್ರು ನಡೆಯಲ್ಲ ಕಣೋ. ಅಷ್ಟಕ್ಕೂ ಅತ್ತೆ ನೋಡಿದ ಸಂಬಂಧನ ನೀನು ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡ್ದ್ಯಾ ಎಲ್ಲಿವರೆಗೂ ತಂದಿದ್ದಾರೆ ಅಂತ? ಇನ್ನೇನ್ ಮಾಡಿದ್ರು ಮದ್ವೆ ಖಂಡಿತ ನಡ್ದೇ ನಡೆಯುತ್ತೆ. ಪಾಪ ಗೀತಾ. ಏನತ್ಗೆ? ಗೀತಾ ಮಾತ್ರನ ಪಾಪ, ನಾನಲ್ವಾ? ಎಷ್ಟೇ ಆದ್ರೂ ಹುಡ್ಗಿನೇ ಅಲ್ವಾ? ಏನತ್ತಾ, ನೀ ಸುಮ್ನಿರು. ನೀನು ನಿನ್ನ ಗಂಡ ಇಬ್ರು ಬಾಯಿ ಮುಚ್ಕೊಂಡು ಗೀತಾ ಗೋವಿಂದನ್ ಒಂದ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಯಾವಾಗ ನೋಡಿದ್ರು ಏನಾದ್ರೂ ಹೇಳ್ತಾನೆ ಇರ್ತಿರಲ್ಲ ನೀವು. ಅದ್ ಹಾಗಲ್ಲ ಮಾವ. ಅತ್ತೆ ಏನಾದ್ರೂ ಅನ್ಕೊಂಡ್ರೆ ಅದಾಗೋವರೆಗೂ ಬಿಡೋದೇ ಇಲ್ಲ. ಆಮೇಲೆ ನೋಡಿ ಇವನೇ ಅನ್ಭವಿಸ್ಬೇಕಾಗುತ್ತೆ. ಅದಕ್ಕೇನೆ ಇವನ್ನ ಮುಂಚೆಯಿಂದನೇ ಪ್ರಿಪೇರ್ ಮಾಡ್ತಿದ್ದೀನಿ. ಗಂಡಿನ ಕಡೆಯವರು ಬಂದೇವಿ, ಸ್ವಾಗತ ಮಾಡಕ್ಕೆ ಯಾರು ಇಲ್ಲಲ್ಲ. ಅಯ್ಯಯ್ಯೋ, ಬಂದ್ಬಿಟ್ರಾ? ಅದೇನ್ ಯಾರು ಹೇಳಲೇ ಇಲ್ಲ ಗಂಡ್ ಕಡೆಯವ್ರು ಬಂದ್ರು ಅಂತ. ಪಲ್ಲವಿ ಅಕ್ಕ, ಗೀತಾ, ಆರ್ತಿ ತಗೋ ಬನ್ನಿ. ಯಾಕಬ್ಬ ಮೇದ, ಯಾಕಂಗ್ ದೂರ ಕೊಟ್ಕೊಂಡು ನೋಡ್ತಿದ್ದೆ ನನ್ನ? ನೀವೆಲ್ಲರೂ ಸೇರ್ಕೊಂಡು ಗುಸುಗುಸು ಅಂತ ಗುಟ್ಟು ಮಾಡ್ತಾ ಇದ್ದೀರಾ ಅಲ್ವಾ? ನನಗೆಲ್ಲಾನು ಗೊತ್ತು.
ಅದನ್ನ ಕಂಡು ಹಿಡಿದೇ ಬಿಡೋದಿಲ್ಲ. ಗುಸ್ಗುಸುನೂ ಇಲ್ಲ, ಗೊಟ್ಟು ಗಿಟ್ಟು ಏನೂ ಇಲ್ಲ. ಆಗ್ಲೇ ಒಂದ್ಸಲ ತಲೆಗೆ ಏಟ್ ಬಿದ್ದಿದೆ, ಮುಚ್ಕೊಂಡಿರೋ, ಇಲ್ಲ ಅಂದ್ರೆ ಮೂತಿ ಹೊಡೆದಾಕ್ಬಿಡ್ತೀನಿ. ಬೇಗ ಬನ್ನಿ. ಸಾರಿ ಬೀಗ್ರೆ, ನೀವು ಬಂದ ತಕ್ಷಣ ಹೇಳಿ ಅಂತ ಅಲ್ಲಿ ಒಬ್ಬ ಹುಡುಗಂಗ್ ಹೇಳಿದ್ದೆ. ಒಳಗಡೆ ತುಂಬಾ ಕೆಲ್ಸ ಇತ್ತಲ್ಲ, ಅದಕ್ಕೆ ನಾನು ಹೊರಗಡೆ ನಿಂತ್ಕೊಳಕ್ ಆಗ್ಲಿಲ್ಲ. ಅಯ್ಯ, ಅದ್ರಾಗೇನೈತಿ? ಮೊದಲ ಮದುಮಗನ್ಗ ಆರತಿ ಮಾಡಿ ಒಳಗ್ ಕರ್ಕೋರಿ. ಹಾ ಆಗ್ಲಿ. ಪಲ್ಲವಿ ಅಕ್ಕ,